ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಜಿಪ್ಮರ್ ಸ್ಕಿಲ್ ಟೆಸ್ಟ್ಗೋಸ್ಕರ ಜಿಪ್ಮರ್ ಸ್ಕಿಲ್ ಟೆಸ್ಟಲ್ಲಿ ಕೊನೆಯ ಸ್ಟೇಷನ್ ಏನು ಇಟ್ಟಿರ್ತಾರೆ ಅಂತಂದರೆ ಇಮೇಜಸ್ ಇಟ್ಟಿರ್ತಾರೆ, ಇನ್ಸ್ಟ್ರೂಮೆಂಟ್ಸ್ ಇಟ್ಟಿರ್ತಾರೆ, ಆಮೇಲೆ ಕೆಲವು ಟೂಲ್ಸ್ ಕೂಡ ಇಟ್ಟಿರ್ತಾರೆ. ಅದನ್ನು ನೋಡಿಬಿಟ್ಟು ನಾವು ಅದರ ಹೆಸರು ಏನು ಅಂತ ಮಾಡಿ ಬರೆದ್ಬಿಟ್ಟು ಬರಬೇಕಾಗುತ್ತೆ. ಸೊ ಹೆಸರನ್ನು ಐಡೆಂಟಿಫೈ ಮಾಡಿ ಬರೀಬೇಕು. ಓಕೆನಾ? ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ನೋಡಿಬಿಟ್ಟು ಬರೀಬೇಕಾಗುತ್ತೆ. ಅಲ್ಲದೆ ಈ ವಿಡಿಯೋದಲ್ಲಿ ನಿಮಗೆ ನಾರ್ಸೆಟು ಕೂಡ ಹೆಲ್ಪ್ ಆಗೋ ಥರ ಇಮೇಜಸ್ ಅನ್ನು ಹಾಕಿದ್ದೀವಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಫಸ್ಟಿಗೆ ಫ್ಲೂಯಿಡ್ ಕೂಡ ಇಟ್ಟಿರ್ತಾರೆ. ಓಕೆನಾ? ನಾವು ಅದಕ್ಕೆ DNS ಇಟ್ಟಿದ್ರು. ಏನಕ್ಕಪ್ಪ ಇದು ನಾನು ಹೈಪರ್ಟೋನಿಕ್ಕು, ಐಸೋಟೋನಿಕ್ಕು, ಹೈಪೋಟೋನಿಕ್ ಹಾಕಿದ್ದೀನಿ ಅಂತಂತಂದರೆ ನಿಮ್ಗೆ ಜಸ್ಟ್ ನಾರ್ಮಲ್ ಆಗಿ ಗೊತ್ತಾಗಲಿ ಅಂತ ಅಷ್ಟೇ. ಆಲ್ರೆಡಿ ನಾವು ಹಳೆ ವಿಡಿಯೋದಲ್ಲಿ ಟೈಪ್ಸ್ ಆಫ್ ಫ್ಲೂಯಿಡ್ಸ್ ಅಲ್ಲಿ ಕ್ಲಾಸ್ ಮಾಡಿದ್ದೀವಿ. ಅಂದರೆ ಹೈಪರ್ಟೋನಿಕ್ ಅಂದ್ರೇನು, ಐಸೋಟೋನಿಕ್ ಅಂದ್ರೇನು, ಹೈಪೋಟೋನಿಕ್ ಅಂದ್ರೇನು ಅಂತ ಕ್ಲಾಸನ್ನು ಮಾಡಿದ್ದೀವಿ ಆಲ್ರೆಡಿ. ನೀವು ಅದನ್ನು ನೋಡ್ಬೋದು. ಓಕೆನಾ? ಸೊ ಜಿಪ್ಮರ್ ಸ್ಕಿಲ್ ಟೆಸ್ಟ್ ಅಲ್ಲಿ ನಿಮಗೆ ಈ ಥರ ಇಟ್ಟಿರ್ತಾರೆ. ಜಸ್ಟ್ ಒಂದು RL ಬಾಟ್ಲ್ ಇಟ್ಟಿರ್ತಾರೆ. ನೀವೇನು ಬರೀಬೇಕು ಅಂತಂತಂದರೆ ಇದನ್ನು RL ಅಂತ ಇಟ್ಟಿದ್ರು. RL ಇಟ್ಟಿದ್ರು ಅಂತಂತಂದರೆ ಅದನ್ನು ಐಸೋಟೋನಿಕ್ ಫ್ಲೂಯಿಡ್ ಅಂತ ಬರೀಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ NS ಇಟ್ಟಿದ್ರು ಅಂತಂತಂದರೆ ಅದು ಕೂಡ ಐಸೋಟೋನಿಕ್. ಇದು 3% NS, ಇದು ಹೈಪರ್ಟೋನಿಕ್. ಓಕೆನಾ? ಇಲ್ಲಿ ಹೆಸರೆಲ್ಲ ಕೊಟ್ಬಿಟ್ಟಿದ್ದಾನೆ ಹೈಪರ್ಟೋನಿಕ್ ಅಂತಂದೇಳಿ. ನೆಕ್ಸ್ಟ್ 5D ಕೊಟ್ಟಿದ್ದಾನೆ. ಓಕೆನಾ? 5D ಅಂತಂತಂದರೆ ಡೆಕ್ಸ್ಟ್ರೋಸ್ ಇನ್ ವಾಟರು. ಸೊ ಅದರಿಂದ ಇದು ಐಸೋಟೋನಿಕ್ ಆಗುತ್ತೆ. ನೆಕ್ಸ್ಟು 10D, ಇದು ಹೈಪರ್ಟೋನಿಕ್ ಆಗುತ್ತೆ. ಇದು 25D ಇರುತ್ತೆ, ಇದು ಕೂಡ ಹೈಪರ್ಟೋನಿಕ್ ಆಗುತ್ತೆ. ಡೆಕ್ಸ್ಟ್ರೋಸ್ ಇಂಜೆಕ್ಷನ್ 50. ಓಕೆನಾ? 50% ಡೆಕ್ಸ್ಟ್ರೋಸ್ ಅಂತಂದರೆ ಇದು ಕೂಡ ಹೈಪರ್ಟೋನಿಕ್. ನೆಕ್ಸ್ಟ್ ಇದು ನೋಡಿ ಆಫ್ NS ಅಂತ ಹೇಳ್ತೀವಲ್ವಾ, ಸೋಡಿಯಂ ಕ್ಲೋರೈಡ್ 0.45%, ಇದು ಹೈಪೋಟೋನಿಕ್ ಸೊಲ್ಯೂಷನ್. ದೆನ್ ಸೋಡಿಯಂ ಕ್ಲೋರೈಡ್ ಇಂಜೆಕ್ಷನ್ ಪ್ಲಸ್ ಡೆಕ್ಸ್ಟ್ರೋಸ್ ಇಂಜೆಕ್ಷನ್. ಇದು ನೋಡಿ ಇದರಲ್ಲಿ ಕೂಡ ಡೆಕ್ಸ್ಟ್ರೋಸು 5% ಇದೆ, ಹಾಗೆ ಸೋಡಿಯಂ ಕ್ಲೋರೈಡು 0.9% ಇದೆ. ಅದರಿಂದ ಇದು ಹೈಪರ್ಟೋನಿಕ್ ಆಗುತ್ತೆ. DNS ಯಾವಾಗಲೂ ಹೈಪರ್ಟೋನಿಕ್. ಓಕೆನಾ? ಹೈಪರ್ಟೋನಿಕ್ ಅಂತ ಬರೀಬೇಕು. ನನಗೆ ಲಾಸ್ಟ್ ಟೈಮ್ ಕೂಡ DNS ಇಟ್ಟಿದ್ರು. ಸೊ ಇದು ಹೈಪರ್ಟೋನಿಕ್. ನೆಕ್ಸ್ಟ್ ನೋಡಿ ಇಮೇಜಸ್ ಅಂತ ಹೇಳಿದೆ ಅಲ್ವಾ. ಸೊ ಇಮೇಜಸ್ ಕೂಡ ಇಟ್ಟಿರ್ತಾರೆ. ಇಮೇಜಸ್ ಅಲ್ಲಿ ನೋಡಿ ಇಲ್ಲಿ ಒಬ್ಬ ಮನುಷ್ಯ ಕುಂತಿದ್ದಾನೆ, ಅವನ ಸುತ್ತಮುತ್ತ ಜನಗಳು ಇದ್ದಾರೆ ಅನ್ನೋ ಥರ ಅವನಿಗೆ ಭ್ರಮೆ ಆಗ್ತಾ ಇದೆ. ಸೊ ಅದು ವಿಜುವಲ್ ಹಾಲ್ಯೂಸಿನೇಷನ್ಸ್ ಅಂತಂದೇಳಿ ಬರೀಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇವನಿಗೆ ತಿನ್ನೋದಕ್ಕೆ ಒಂದು ಲಾಲಿಪಾಪ್ ಕೊಟ್ಟಿದ್ವಿ, ಬಟ್ ಅವನಿಗೇನು ಬೇರೆ ಕೊಟ್ಟಿದ್ವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಗಸ್ಟೇಟರಿ ಹಾಲ್ಯೂಸಿನೇಷನ್ ಅಂತ ಹೇಳ್ತೀವಿ. ನೋಡಿ, ಗಸ್ಟೇಟರಿ ಹಾಲ್ಯೂಸಿನೇಷನ್ಸ್. ಓಕೆ, ಇಲ್ಲಿ ನೋಡಿ ಇಲ್ಲೊಬ್ಬ ಇದ್ದಾನೆ, ಇವನ ಮುಖದ ಮೇಲೆ ಹುಳುಗಳೆಲ್ಲ ಓಡಾಡ್ತಾ ಇದ್ದಾವೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಅವನಿಗೆ. ಅದು ಟ್ಯಾಕ್ಟೈಲ್ ಹಾಲ್ಯೂಸಿನೇಷನ್ ಅಂತ ಹೇಳಬೇಕು. ಇದು ನೋಡ್ರಿ, ಇಲ್ಲೊಬ್ಬ ಕೂಕೊಂತ ಇದೆ, ಅಂದರೆ ಅವನಿಗೆ ಎಲ್ಲರೂ ಪಾಯಿಂಟ್ ಮಾಡಿ ಬೈತಾ ಇದ್ದಾರೆ ಅನ್ನೋ ಥರ ಅವನಿಗೆ ಫೀಲ್ ಆಗ್ತಾ ಇದೆ. ಅದು ಹಿಯರಿಂಗ್ ವಾಯ್ಸಸ್ ಅಂತ ಹೇಳ್ತೀವಿ. ಸೊ ಆಡಿಟರಿ ಹಾಲ್ಯೂಸಿನೇಷನ್ಸ್. ಓಕೆ, ಇದು ನೋಡಿ ಹಗ್ಗ, ಒಂದು ಎಡಗಡೆ ಹಗ್ಗ ಕೊಟ್ಟಿದ್ದಾನೆ, ಬಲಗಡೆಗೆ ಹಾವು ಕೊಟ್ಟಿದ್ದಾನೆ. ಓಕೆ, ಸೊ ಇದು ನಮಗೆ ಲಾಸ್ಟ್ ಇಯರ್ ಕೇಳಿದ್ರು. ಸೊ ಹಗ್ಗನ ನೋಡಿ ಹಾವು ಅಂತ ಅನ್ಕೊಳ್ಳೋದು ಅಂತ ಅರ್ಥ ಇಲ್ಲಿ. ಓಕೆನಾ? ಸೊ ಹಗ್ಗನ ನೋಡಿ ಹಾವು ಅನ್ಕೊಂಡ್ವಿ ಅಂತಂದ್ರೆ ಅದು ಇಲ್ಯೂಷನ್ ಅಂತ ಬರೀಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ ಇದು ಆಪರೆಂಟ್ ಕಂಡೀಷನಿಂಗ್ ಇಮೇಜ್ ಇದು. ಓಕೆ, ಇದು ನೋಡಿ ಇದು ಕ್ಲಾಸಿಕಲ್ ಕಂಡೀಷನಿಂಗ್ ಇಮೇಜು. ನಾಯಿ, ಗಂಟೆ, ಇದೆಲ್ಲ ನೀವು ಫಸ್ಟ್ ಇಯರ್ ಸೈಕಾಲಜಿಯಲ್ಲಿ ಓದಿರ್ತೀರಾ. ನೆಕ್ಸ್ಟ್ ನೋಡ್ರಿ, ಇದು ರೋಸ್ಟಾಸ್ ಇಂಕ್ ಬ್ಲಡ್ ಟೆಸ್ಟ್. ಇದು ಕೂಡ ನಮ್ಗೆ ಕೇಳಿದ್ರು ಲಾಸ್ಟ್ ಟೈಮು. ಓಕೆ, ಇದು HD ಕ್ಯಾಥೆಟರ್ ಅಂದರೆ ಡಯಾಲಿಸಿಸ್ ಕ್ಯಾಥೆಟರ್ ಇದು. ಓಕೆನಾ? ಸೊ ಡಯಾಲಿಸಿಸ್ ಕ್ಯಾಥೆಟರ್ನ ನೋಡ್ಕೊಳ್ಳಿ. ಓಕೆ, ಇದು ನೋಡಿ ಬೋನ್ ಮ್ಯಾರೋ ಆಸ್ಪಿರೇಷನ್ ನೀಡಲ್. ಇದು CVP ಟ್ರಿಪಲ್ ವುಮೆನ್. ಸೊ ಇದು ಕೂಡ ನಮಗೆ ಲಾಸ್ಟ್ ಟೈಮ್ ಇಟ್ಟಿದ್ರು CVP. ಓಕೆ, ಸೆಂಟ್ರಲ್ ಲೈನು. ಇದು ನೋಡಿ LMA ಅಂದರೆ ಲ್ಯಾರೆಂಜಲ್ ಮಾಸ್ಕ್ ಏರ್ವೇ. ಇದು ಮೆಲೆಕಾಟ್ ಕ್ಯಾಥೆಟರ್. ಇಲ್ಲಿ ನೋಡಿ ಓರೋಫರೆಂಜಿಯಲ್ ಏರ್ವೇ ಇದೆ ಮತ್ತು ನೇಸೋಫರೆಂಜಿಯಲ್ ಏರ್ವೇ ಇದೆ. ಇದು ಸ್ಯಾಂಕ್ಸ್ಟೇಕನ್ ಬ್ಲ್ಯಾಕ್ ಮರಿ ಟ್ಯೂಬ್. ಇದು ಕ್ಯಾಂಟರ್ ಟ್ಯೂಬ್ ಅಂತ ಹೇಳ್ತೀವಿ, ಅಥವಾ ಇಂಟೆಸ್ಟೈನಲ್ ಟ್ಯೂಬ್ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ನಾನು ಏನು ಮಾಡಿದ್ದೀನಿ ಅಂತಂತಂದರೆ OBG ದತ್ತ ಬುಕ್ಕಲ್ಲಿ ಇರ್ತಕ್ಕಂಥ ಇಮೇಜಸ್ ಅನ್ನು ಹಾಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದು ರಬ್ಬರ್ ಕ್ಯಾಥೆಟರು. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಡ್ಯೂರಿಂಗ್ ಡೆಲಿವರಿ ಟೈಮಲ್ಲಿ ಬ್ಲ್ಯಾಡರ್ ಫುಲ್ ಆಗಿತ್ತು ಅಂತಂದರೆ ಜಸ್ಟ್ ಹಾಗೆ ಡ್ರೈನ್ ಮಾಡೋದಕ್ಕೆ ಅಷ್ಟೇ. ಓಕೆನಾ? ಸ್ಪಾಟಲ್ಲಿ ಡ್ರೈನ್ ಮಾಡಿ ಡಿಸ್ಕಾರ್ಡ್ ಮಾಡೋದು ಅಷ್ಟೇ. ಇದು ರಬ್ಬರ್ ಕ್ಯಾಥೆಟರು. ಇದು ನಾರ್ಮಲ್ 4S ಕ್ಯಾಥೆಟರು.
ಇದು ಸಿಮ್ಸ್ ವಜೈನಲ್ ಸ್ಪೆಕ್ಯುಲಮ್ ಅಂತ ಹೇಳ್ತೀವಿ. ಇಲ್ಲಿ ಬಲಗಡೆಗೆ ನಿಮಗೆ ಕೊಟ್ಟಿರ್ತಾನೆ, ನೀವು ಆಮೇಲೆ ವಿಡಿಯೋನ ಇನ್ನೊಂದ್ಸರಿ ಪಾಸ್ ಮಾಡ್ಕೊಂಡು ನೋಡಿ. ಓಕೆ, ಇದು ಕಸ್ಕಸ್ ವಜೈನಲ್ ಸ್ಪೆಕ್ಯುಲಮ್. ಇದು ನೋಡ್ರಿ ವಲ್ಸಲಮ್. ಇದು ಆಲಿಸ್ ಟಿಶ್ಯೂ ಫೋರ್ಸೆಪ್. ಇದು ಹಿಮೋಸ್ಟಾಟಿಕ್ ಫೋರ್ಸೆಪ್. ಇದು ನೋಡ್ರಿ ಕಾಚರ್. ಇದು ಎರಡು ಒಂದೇ ತರ ಅನ್ಸುತ್ತೆ, ಸ್ವಲ್ಪ ನೀವು ಮುಟ್ಟಿ ನೋಡ್ಬೇಕಾಗತ್ತೆ. ಓಕೆ, ಆಮೇಲೆ ಇದು ಸ್ಟ್ರೈಟ್ ಸೀಜರ್. ಇದು ಯುಟ್ರಿನ್ ಸೌಂಡ್, ಅಂದ್ರೆ ಸರ್ವಿಕ್ಸ್ ಇಂದ ಯುಟ್ರಸ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಇದನ್ನು ಮೆಜರ್ ಮಾಡೋದಕ್ಕೆ. ಓಕೆನಾ, ಯುಟ್ರಿನ್ ಸೌಂಡ್ ಅಂತ ಹೇಳ್ತೀವಿ. ಇದು ಸರ್ವಿಕಲ್ ಡೈಲೇಟರ್ಸ್. ಇದು ನಮಗೆ ಲಾಸ್ಟ್ ಇಯರ್ ಕೇಳಿದ್ರು, ಸರ್ವಿಕಲ್ ಡೈಲೇಟರ್ಸ್. ಇದು ಫ್ಲಶಿಂಗ್ ಕ್ಯೂರೇಟರ್ ಅಂತ ಹೇಳ್ತೀವಿ. ಇದು ಡೋಯನ್ಸ್ ರಿಟ್ರಾಕ್ಟರ್. ಇದು ಕೂಡ ಇಟ್ಟಿದ್ರು, ಡೋಯನ್ಸ್ ರಿಟ್ರಾಕ್ಟರ್. ಇದು ನೋಡ್ರಿ ಸ್ಪಾಂಜ್ ಹೋಲ್ಡಿಂಗ್ ಫೋರ್ಸೆಪ್. ಇದನ್ನೆಲ್ಲರೂ ನೋಡಿರ್ತೀರಾ ನೀವು, ಡ್ರೆಸ್ಸಿಂಗ್ ಟ್ರೇಲ್ ಇರುತ್ತೆ. ಇದು ನೋಡ್ರಿ ಓವಮ್ ಫೋರ್ಸೆಪ್ ಅಂತ ಹೇಳ್ತೀವಿ. ಇದು ಯುಟೆರಿನ್ ಕ್ಯೂರೇಟರ್ ಅಂತ ಹೇಳ್ತೀವಿ, ಯುಟೆರಿನ್ ಕ್ಯೂರೇಟರ್ಸ್. ಆಮೇಲೆ ಇದು ಯುಟೆರಿನ್ ಡ್ರೆಸ್ಸಿಂಗ್ ಫೋರ್ಸೆಪ್. ಓಕೆನಾ, ಇದು ಲ್ಯಾಮಿನೇರಿಯಾ ಟೆಂಟ್ ಅಂತ ಹೇಳ್ತೀವಿ. ಇದು ಮ್ಯಾನ್ಯುವಲ್ ವ್ಯಾಕ್ಯೂಮ್ ಆಸ್ಪಿರೇಷನ್ ಸಿರಿಂಜ್ ಅಂತ ಹೇಳ್ತೀವಿ. ಇದನ್ನ MVA ಮಾಡುವಾಗ ಯೂಸ್ ಮಾಡ್ತಾರೆ. ಇದರಲ್ಲಿ ಕ್ಯಾನುಲಾಸ್, ಅದಕ್ಕೆ ಯೂಸ್ ಮಾಡ್ತಕ್ಕಂಥ ಕ್ಯಾನುಲಾಸ್. ಇದು ನೋಡಿ ಇಂಪಾರ್ಟೆಂಟ್, ಲಾಂಗ್ ಕರ್ವ್ಡ್ ಅಬ್ಸ್ಟೆಟ್ರಿಕ್ ಫೋರ್ಸೆಪ್ ಅಂತ ಹೇಳ್ತೀವಿ ಇದಕ್ಕೆ. ನೋಡಿ ಇನ್ನೊಂದು, ಇದು ಕೂಡ ಸೇಮ್ ಒಂದೇ ತರ ಇರುತ್ತೆ. ಇದೊಂದು ರೀಗ್ಲೆಸ್ ಫೋರ್ಸೆಪ್ ಒಂದು, ಮತ್ತೆ ಕೀಲ್ಯಾಂಡ್ಸ್ ಫೋರ್ಸೆಪ್. ಕೀಲ್ಯಾಂಡ್ಸ್ ಮುಂದೆ ಎಲ್ಲ ಒಂದೇ ತರ ಇರುತ್ತೆ ನಮಗೆ, ಸೊ ಅದಕ್ಕೋಸ್ಕರ ನಾವು ಮುಟ್ಟಿ ನೋಡಬೇಕು. ಸೊ ನೀವು ಮುಟ್ಟಿ ನೋಡಬೇಕು ಅಂತಂದ್ರೆ ಏನ್ ಮಾಡ್ತೀರಾ, ಯಾವ್ದಾದ್ರು ಲೇಬರ್ ರೂಮ್ ಹೋಗಿ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಓಟಿಗೆ ಹೋಗ್ಬಿಟ್ಟು ನಿಮ್ಗೆ ಎಲ್ಲಿ ಆಕ್ಸೆಸ್ ಇರುತ್ತೋ ಅಲ್ಲಿ ಹೋಗ್ಬಿಟ್ಟು ಈ ಇನ್ಸ್ಟ್ರೂಮೆಂಟ್ಸ್ ಅನ್ನೆಲ್ಲ ನೀವು ಮುಟ್ಟಿ ನೋಡ್ಬೇಕಾಗತ್ತೆ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಬೆಸ್ಟ್ ಅಡ್ವೈಸ್ ಅಂತಂದ್ರೆ ನೀವು ಒಂದ್ಸರಿ ಲೇಬರ್ ರೂಮ್ ವಿಸಿಟ್ ಮಾಡಿ, ಇಲ್ಲ ಓಟಿಗೆ ವಿಸಿಟ್ ಮಾಡಿ, ಅಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅನ್ನೆಲ್ಲ ಮುಟ್ಟಿ ನೋಡಿ ಹೆಸರನ್ನ ಬರ್ಕೊಂಡ್ ಬನ್ನಿ, ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆನಾ, ಇದು ಆಬ್ಸ್ಟೆಟ್ರಿಕಲ್ ಫೋರ್ಸೆಪ್ ಒಂದು, ಇದು ರೀಗ್ಲೆಸ್ ಫೋರ್ಸೆಪ್. ಇದು ನೋಡಿ ಕೀಲ್ಯಾಂಡ್ಸ್ ಫೋರ್ಸೆಪ್. ಇದು ಆಕ್ಸಿಸ್ ಟ್ರಾಕ್ಷನ್ ಡಿವೈಸ್ ಅಂತ ಹೇಳ್ತೀವಿ. ಇದು ನೋಡಿ ಎಪಿಸಿಯೋಟಮಿ ಸೀಜರ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಇದು ನೋಡಿ ವೆಂಟೋಸ್ ಕಪ್ ಅಂತ ಹೇಳ್ತೀವಿ, ಅಂದ್ರೆ ಸಕ್ಷನ್ ಮಾಡ್ತೀವಲ್ವಾ ಬೇಬಿ ಹೆಡ್ ಅನ್ನು ಹಾಕ್ಬಿಟ್ಟು ಇದಕ್ಕೆ. ಸೊ ಅವಾಗ ಇದನ್ನ ಯೂಸ್ ಮಾಡ್ತೀವಿ. ಮೆಟಲ್ ಕಪ್ಪು, ಇದು ಸಿಲಿಕಾನ್ದು ವೆಂಟೋಸ್. ನೆಕ್ಸ್ಟ್ ನೋಡ್ರಿ ಇದು ಗ್ರೀನ್ ಆರ್ಮಿಟೇಜ್ ಅಂತ ಹೇಳ್ತೀವಿ. ಇದು ಮ್ಯೂಕಸ್ ಎಕ್ಸ್ಟ್ರಾಕ್ಟರ್. ಇದು ಕೂಡ ಮೆಟಲ್ದೊಂದು. ಇದು ಕಾರ್ಟ್ ಲ್ಯಾಂಪು ನೋಡಿರ್ತೀರಾ. ಇದು ನೋಡ್ರಿ ಪೀನಾರ್ಡ್ ಸ್ಟೆಥೋಸ್ಕೋಪ್. ಓಕೆನಾ, ಅಥವಾ ನಾವು ಹಾರ್ಟ್ ಬೀಟನ್ನು ಚೆಕ್ ಮಾಡ್ತೀವಲ್ವಾ ಅದು. ದೆನ್ ಇದು ಪರ್ಫೋರೇಟರ್. ಇದು ಜಿಯಾಂಟ್ ವಲ್ಸಲಮ್ ಅಂತ ಹೇಳ್ತೀವಿ. ಇದು ನೋಡ್ರಿ ಮ್ಯಾಗಿಲ್ಸ್ ಫೋರ್ಸೆಪ್. ಇದು ನೋಡ್ರಿ ಮೋರಿಸ್ ರಿಟ್ರಾಕ್ಟರ್. ಇದು ಪ್ರೊಕ್ಟೋಸ್ಕೋಪ್. ಇದು ನೋಡ್ರಿ ವೆಟ್ಲ್ಯಾನರ್ ರಿಟ್ರಾಕ್ಟರ್. ನೆಕ್ಸ್ಟ್ ನೋಡಿ ಸ್ಪಾಂಜ್ ಹೋಲ್ಡಿಂಗ್ ಫೋರ್ಸೆಪ್, ಆಲ್ರೆಡಿ ತೋರಿಸ್ಕೊಟ್ಟೆ ನಿಮಗೆ. ನೆಕ್ಸ್ಟ್ ಇದು ರಿಚರ್ಡ್ಸನ್ ರಿಟ್ರಾಕ್ಟರ್. ಎಲ್ಲ ರಿಟ್ರಾಕ್ಟರ್ಸ್ ಒಂದೇ ತರ ಅನ್ಸುತ್ತೆ, ಸೊ ಅದಕ್ಕೋಸ್ಕರ ನೀವು ಯಾವ್ದಾದ್ರು ಲೇಬರ್ ರೂಮ್ ಹೋಗ್ಬಿಟ್ಟು ನೋಡಿ. ಇದು ಆಲಿಸ್ ಫೋರ್ಸೆಪ್, ಆಲ್ರೆಡಿ ತೋರಿಸಿದ್ದೀವಿ. ಇದೊಂದು ನಾನು ಎಕ್ಸ್ಟ್ರಾ ಹಾಕಿದ್ದೀನಿ. ಸೊ ಈ ತರ ಇಮೇಜಸ್ ಕೊಟ್ಬಿಟ್ಟು ನಿಮ್ಗೆ ಕೇಳಬಹುದು ಯಾವ ರಿಫ್ಲೆಕ್ಸ್ ಅಂತಂದೇಳಿ. ಇದು ಮೋರೋ ರಿಫ್ಲೆಕ್ಸ್, ಇದು ನಾನು ಹೊಸದಾಗಿ ಆ್ಯಡ್ ಮಾಡಿರೋದು. ಇದು ಪಿಕ್ಟೈಲ್, ಇದು ಇಡ್ಬೋದು, ಹೇಳಕ್ಕಾಗಲ್ಲ ಈ ಸಾರಿ. ಇದು ನೋಡ್ರಿ ಡೋಯನ್ಸ್ ರಿಟ್ರಾಕ್ಟರ್, ಆಲ್ರೆಡಿ ಹೇಳಿದ್ದೀವಿ. ಇದು ಚಿಟ್ಲ್ ಫೋರ್ಸೆಪ್, ಇದೆಲ್ಲರೂ ನೋಡಿರ್ತೀರಾ. ಇದು ನೀಡ್ಲ್ ಹೋಲ್ಡರ್. ಇದು ಬ್ಯಾಬ್ಕಾಕ್ ಫೋರ್ಸೆಪ್. ಇದು ಬಯೋಹಜಾರ್ಡ್ ಸಿಂಬಲ್ ಕೊಟ್ಬಿಟ್ಟು ನಾನು ಹೇಳಿದ್ದೀನಿ ಅಷ್ಟೇ. ಬಯೋಹಜಾರ್ಡ್ ಕೇಳ್ಬೋದು. ಇದೇ ತರ ಇನ್ನೂ ಸೈಟೋಟಾಕ್ಸಿಕ್ ಎಲ್ಲ ಇದಾವಲ್ಲ, ಅದನ್ನೆಲ್ಲ ನೋಡ್ಕೊಳ್ಳಿ. ರೇಡಿಯೋ ಸಬ್ಸ್ಟೆನ್ಸಸ್, ಸೈಟೋಟಾಕ್ಸಿಕ್ ಎಲ್ಲ ನೋಡ್ಕೊಂಡು ಹೋಗಿ.
ಕೊನೆಗೆ ನಾನು ಇಟ್ಟಿದ್ದೀನಿ ಅಂತಂದರೆ ಇದು ಎಕ್ಸ್ಟ್ರಾ ಇಟ್ಟಿರೋದು, ಐ ಮೀನ್ ಇದು ನಾರ್ತ್ ಸೈಡ್ಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಈ ಸಾರಿ ಜಿಪ್ಮರ್ ಸ್ಕಿಲ್ ಟೆಸ್ಟಲ್ಲಿ ಇಟ್ಟಿರ್ಬೋದು. ಓಕೆನಾ, ಇ ಸಿ ಜಿ ಇಮೇಜ್ ಕೊಟ್ಬಿಟ್ಟು ಅಬ್ನಾರ್ಮಲ್ ಇ ಸಿ ಜಿ ಇದು ಯಾವುದು ಅಂತ ಕೇಳಬಹುದು. ನೋಡಿ, ಮೊದಲನೇದು ನಾರ್ಮಲ್ ಸೈನಸ್ ರಿದಮ್ ಈ ರೀತಿ ಇರುತ್ತೆ. ಸೈನಸ್ ಟೆಕಿಕಾರ್ಡಿಯಾ ಯಾವ ರೀತಿ ಇರುತ್ತೆ, ಬ್ರಾಡಿಕಾರ್ಡಿಯಾ ಡಿಸ್ಟೆನ್ಸಲ್ಲಿ ಗೊತ್ತಾಗುತ್ತೆ. ದೆನ್ ಏಟ್ರಿಯಲ್ ಫಿಬ್ರಿಲೇಷನ್, ಇದು ಏಟ್ರಿಯಲ್ ಫ್ಲಟರ್, ಇದು ವಿ ಎಫ್ ಓಕೆನಾ, ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್, ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ. ದೆನ್ ಟೋರ್ಸೈಟಿಸ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಫಸ್ಟ್ ಡಿಗ್ರಿ ಹಾರ್ಟ್ ಪ್ಲಾಕ್, ಸೆಕೆಂಡ್ ಡಿಗ್ರಿ ಹಾರ್ಟ್ ಪ್ಲಾಕ್. ಸೊ ಇದೇ ಥರ ಎಸಿಸ್ಟೋಲ್ ಓಕೆನಾ, ಇದನ್ನೆಲ್ಲ ನೀವು ಒಂದ್ಸರಿ ನೋಡ್ಕೊಂಡು ಹೋಗ್ಬಿಡಿ. ಓಕೆನಾ, ಸೊ ನಿಮಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂತಂತಂದರೆ ದಯವಿಟ್ಟು ಲೇಬರ್ ರೂಮ್ಗೆ ವಿಸಿಟ್ ಮಾಡಿ. ಲೇಬರ್ ರೂಮ್ಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂಥ ಮ್ಯಾಕ್ಸಿಮಮ್ ಅವರು ಒ ಬಿ ಜಿ ಇನ್ಸ್ಟ್ರೂಮೆಂಟ್ಸನ್ನೇ ಕೇಳ್ತಾರೆ ಜಾಸ್ತಿ, ಅದಕ್ಕೋಸ್ಕರ. ಸೊ ಅಲ್ಲಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ನೋಡಿ ಓಕೆನಾ, ಮುಟ್ಟಿ ನೋಡಿ. ಸೊ ನಿಮಗೆ ಮುಟ್ಟಿ ನೋಡಿಬಿಟ್ಟು ಒಂದು ಪೇಪರಲ್ಲಿ ಹೆಸರನ್ನು ಬರ್ಕೊಂಬನ್ನಿ, ಫೋಟೋ ತೊಗೊಂಬನ್ನಿ. ಸೊ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ, ಸೊ ಇನ್ನೂ ಏನಾದರೂ ಜಿಪ್ಮರ್ ಸ್ಕಿಲ್ ಟೆಸ್ಟ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಕೇಳಿ. ಅದೇ ಥರ ಸೈಕಿಯಾಟ್ರಿ ಇಮೇಜಸ್ಸು ಮತ್ತು ಸೈಕಾಲಜಿ ಇಮೇಜಸ್ ಕೂಡ ನೋಡಿ. ಓಕೆನಾ, ಸೊ ಮತ್ತೆ ಹೊಸದಾಗಿ ಯಾವುದನ್ನು ಆ್ಯಡ್ ಮಾಡ್ತಾರೆ ಅಂತಂದೇಳಿ ಯಾರಿಗೂ ಗೊತ್ತಿರಲ್ಲ. ಓಕೆನಾ, ಕ್ಯಾಲ್ಕುಲೇಷನ್ಸ್ ಅಷ್ಟೇ ಚೆನ್ನಾಗಿ ಕಲ್ತ್ಕೊಂಡಿರಿ. ಓಕೆ, ನಾನು ಆಲ್ರೆಡಿ ಕ್ಯಾಲ್ಕುಲೇಷನ್ಸ್ 3 ಪ್ರಾಬ್ಲಮ್ಸ್ ಅಷ್ಟೇ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ. ಓಕೆನಾ, ಅದ್ರ ಬಗ್ಗೆ ನಾನು ಬೇರೆ ಯಾವ್ದಾದ್ರು ನಿಮಗೆ ಡೌಟ್ ಇತ್ತು ಅಂತಂದರೆ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋನ ಮಾಡ್ತೀನಿ. ಈ ವಿಡಿಯೋನ ರಿಪೀಟಾಗಿ ಮಾಡಿಬಿಟ್ಟು ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.